40% ಕಮಿಷನ್ ಆರೋಪವೇ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಮುಳುವಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವೂ ಗುತ್ತಿಗೆದಾರರು ಕಮಿಷನ್ ಆರೋಪ ಮಾಡಿದ್ರು. ಆದ್ರೀಗ ಗುತ್ತಿಗೆದಾರರ ನಡುವೆಯೇ ಕಮಿಷನ್ ಬಾಂಬ್ ಸಿಡಿದಿದೆ. ಅದೊಂದು ವಿಡಿಯೋ ಸದ್ದು ಮಾಡ್ತಿದೆ. ಇಲ್ಲ ನನಗೆ 2.5 ಹೆವಿ ಆಗ್ತಾರೆ ಬರಗ 2% ಕೊಡ್ತೀನಿ ರೀ. 3% ಕೊಡಿ ಅಂತ ಅವರು ಪಟ್ಟು ಹಿಡಿದ್ರೆ 2% ಕೊಡ್ತೀನಿ ಅಂತ ಇವರು ಬಾರ್ಗೇನ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಇದು ಗುತ್ತಿಗೆದಾರರ ನಡುವೆ ನಡೆದ ಕಮಿಷನ್ ಡೀಲ್. ಈ ನನಗೆ ಕಟ್ಟಿ ಹಾಕ್ಬೇಕಂತೆ ಎಲ್ಲ ಪ್ಲಾನ್ ಮಾಡಿ ನಮ್ಮಲ್ಲಿ ಯಾರೇ ಸಹ ಮಾಡಿದ್ರು ಕೂಡ ಅಕ್ಷಮ ಅಪರಾಧ. ಈ ತರ ಕಳತ ನಡೆದಂತ ಹೇಳಿ ಯಾಕೆ ಎನ್ಕ್ವೈರಿ ಮಾಡಿಸಲ್ರಿ? ಗುತ್ತಿಗೆದಾರರ ಗೌರವ ಅಧ್ಯಕ್ಷರ ವಿರುದ್ಧವೇ ಕಮಿಷನ್ ಆರೋಪ. ಸರ್ಕಾರದ ವಿರುದ್ಧ ಆರೋಪ ಮಾಡಿದವರ ವಿರುದ್ಧವೇ ದೂರು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಕಹಳೆ ಮೊಳಗಿಸಿದ್ದವರ ಮನೆ ಅಂಗಳದಲ್ಲಿಯೇ ಕಮಿಷನ್ ಬಾಂಬ್ ಸಿಡ್ತಿದೆ. ಭ್ರಷ್ಟಾಚಾರದ ಡೀಲ್ನಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿಯ ಗೌರವಾಧ್ಯಕ್ಷ ಜಗನ್ನಾಥ್ ಹಾಗೂ ನಿರ್ದೇಶಕ HR ಚಿಂಚಳಿಯ ಹೆಸರುಗಳು ತಳುಕು ಹಾಕಿಕೊಂಡಿವೆ. ಗುತ್ತಿಗೆದಾರನ ಜೊತೆ ಕಮಿಷನ್ಗಾಗಿ ಡೀಲ್ ಮಾಡ್ತಿರೋ ವಿಡಿಯೋ ವೈರಲ್ ಆಗಿದೆ. ಈಗ ನಮ್ದು ಮುಗಿಸ್ರಿ ಕಾಕರ, ಈಗ ನಾವು ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನೋ ಅಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್. ಇಲ್ಲ ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ ಬರಗ 2% ಕೊಡ್ತೀನಿ ರೀ. ಈಗ ನೀವು ಅದಕ್ಕೆ ಟೆಂಡರ್ಗೆ ಬಿಡ್ ಹಾಕಿರುವ ಬಡ ಗುತ್ತಿಗೆದಾರರಿಗೆ ಬಿಡ್ ವಾಪಸ್ ಪಡೆಯುವಂತೆ ಒತ್ತಡ ಹಾಕಲಾಗ್ತಿತ್ತು. ಇದಕ್ಕೆ ಒಪ್ಪದಿದ್ರೆ ಬೆದರಿಕೆ ಹಾಕುವ ಗಂಭೀರ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಜಗನ್ನಾಥ್ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನು ಗುತ್ತಿಗೆದಾರರನ್ನ ಬಿಜೆಪಿ ದಾಳ ಮಾಡಿಕೊಂಡಿದೆ. ಸರ್ಕಾರ ಕೂಡ ನಮ್ಮನ್ನ ಕರೆದು ಮಾತನಾಡ್ತಿಲ್ಲ, ನಮ್ಮ ಸಮಸ್ಯೆ ಕೇಳ್ತಿಲ್ಲ ಅಂತ ಸಂಘದ ಅಧ್ಯಕ್ಷರು ಹೇಳ್ತಿದ್ದಾರೆ. ಈಗೇನು ಮಾಡಿದಾರಲ್ಲ ಅವ್ರ ಪರ್ಸ್ನಲ್ ಸ್ವಂತ. ಇನ್ನೊಂದು ಸ್ನೇಹಿತರೆ, ನಮ್ಮ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೂ ಈ ಘಟನೆಗೂ ಯಾವುದೇ ಸಂಬಂಧವಿಲ್ಲ. ಅವ್ರು ಏನಿದ್ರು ಕೂಡ ಅವ್ರದ್ದು ಸ್ವಂತ ಅಭಿಪ್ರಾಯ, ಸ್ವಂತ ಇದು, ಮತ್ತು ಖಾಸಗಿ ಜಾಗದಲ್ಲಿ ನಡೆದಿರೋದು. ಇದೇನಾದ್ರು ನಮ್ಮ ಜಾಗದಲ್ಲಿ ನಡೆದಿದ್ರೆ ಅವಾಗ ನಾವು ಅದಕ್ಕೆ ಜವಾಬ್ದಾರಿ ಆಗಿರ್ತೀವಿ. ಅದೇನಿದ್ರು ಕೂಡ ಖಾಸಗಿ ಜಾಗದಲ್ಲಿ ನಡೆದಿರೋದ್ರಿಂದ ಅದು ಖಾಸಗಿ ವ್ಯವಹಾರ ಅಂತಂದೇಳಿ ಅದು ಮಾಡಿದ್ರು. ನಾವು ಬೆಳಗ್ಗಿಂದನೂ ಅವರಿಗೆ ಫೋನಲ್ಲಿ ಪ್ರಯತ್ನ ಪಟ್ಟು ಫೋನಲ್ಲಿ ಅವ್ರು ಕನೆಕ್ಟ್ ಆಗಲಿಲ್ಲ. ಮುಂದೆ ಏನಿದ್ರು ಕೂಡ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ವಿಚಾರಣೆ ಆದಮೇಲೆ ನಿಮ್ಮನ್ನು ಕರೆದ್ಬಿಟ್ಟು ಮತ್ತೆ ಪುನಃ ಹೇಳ್ತೀವಿ. ಇದೊಂದು ವಿಪರ್ಯಾಸ ಸಂಗತಿ. ತಮ್ಮ ಮೇಲಿನ ಕಮಿಷನ್ ಆರೋಪವನ್ನ ತಳ್ಳಿ ಹಾಕಿರೋ ಜಗನ್ನಾಥ್, ನಾನು ಯಾವ ಕಮಿಷನ್ ಕೂಡ ಕೇಳಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ನನ್ನ ಧ್ವನಿಯನ್ನ ಹತ್ತಿಕ್ಕಲು ಈ ರೀತಿ ಮಾಡ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮೀಟಿಂಗ್ದಾಗ ಏನು ಟೆಂಡರ್ದಾಗ ಭಾಳ ಗೋಲ್ಮಾಲ್ ನಡೆದದ, ದುಡ್ಡಿಲ್ಲದೆ ಟೆಂಡರ್ ಹಾಕಂಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಈ ನನಗೆ ಕಟ್ಟಿ ಹಾಕ್ಬೇಕಂತೆ ಎಲ್ಲ ಪ್ಲಾನ್ ಮಾಡಿ ಇದು ನಮ್ಮ ಮೇಲೆ ಇದು ಬ್ರೇಕ್ ಮಾಡೋ ಸಲಕ್ಕೆ ಮುಂದೆ ಏನೂ ಕೇಳ್ಬಿಡ್ದೇವ, ಸಾಕಿಟ್ರ ಮೇಲೆ ಏನದ ಇದಕ್ಕೆ ಬ್ರೇಕ್ ಆಗಲಿ, ಇದೇನರ ಮಾಡಿದ್ರೆ ನೀವು ತಾಣ ಮಾಡಿದೇವ ಅಂದ್ರೆ ಇದು ಬ್ರೇಕ್ ಆಗಲಿ ಅಂತ ಷಡ್ಯಂತ್ರ ಭವಿಷ್ಯದು. ಸರ್ಕಾರದ ವಿರುದ್ಧ ಕಮಿಷನ್ ಬಾಂಬ್ ಸಿಡಿಸಿದ್ದ ಗುತ್ತಿಗೆದಾರರ ಸಂಘದಲ್ಲೇ ಈಗ ಕಮಿಷನ್ ಬಾಂಬ್ ಸ್ಫೋಟಗೊಂಡಿದ್ದು ಸಂಘದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಕಮಿಷನ್ ಆರೋಪದ ತನಿಖೆಗೆ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿದ್ದು ತನಿಖೆ ನಂತರವಷ್ಟೇ ಅಸಲಿಯತ್ತು ಬಯಲಾಗಲಿದೆ. ಅರುಣ್ ಕುಮಾರ್, TV9 ಬೆಂಗಳೂರು.